ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಎಲ್ರದ್ದು ಕಾಫಿ ಆಯಿತಾ? ನಂದು ಕಾಫಿ ಆಯಿತು. ನಿಮ್ಮದೆಲ್ಲ ಕಾಫಿ ಆಯಿತು ಅಂತ ಅಂದ್ಕೊಂಡೆ. ಸ್ವಲ್ಪ ಫೀವರ್ ಇತ್ತು, ವಾಯ್ಸ್ ಎಲ್ಲ ಸ್ವಲ್ಪ ಚೇಂಜ್ ಆಗಿದೆ. ಆಮೇಲೆ ಇವಾಗ ನಾನು ಟೆಂಪಲಿಗೆ ಹೋಗೋಣ ಅಂತ ರೆಡಿ ಆಗ್ತಿದ್ದೆ. ಆಲ್ರೆಡಿ ರೆಡಿ ಆಗಾಗಿದೆ. ನನ್ನ ಮಗಳಿಗೆ ರಜೆ ಇದೆ, ನೋಡೋಣ ಅವಳನ್ನ ಕರ್ಕೊಂಡು ಹೋಗ್ತೀನಿ. ಯಾವ ಟೆಂಪಲ್ ಅಂತ ನಾನು ನಿಮಗೆ ಇವಾಗ ಹೇಳಲ್ಲ, ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ ಯಾವ ಟೆಂಪಲ್ ಅಂತ. ನೀವು ನನಗೆ ಹೇಳಿ. ಮಗಳೂ ರೆಡಿಯಾಗಿದ್ದಾಳೆ, ಇವಾಗ ಹೋಗ್ತಾ ಇದ್ದೀವಿ. ನಾನು ಪಿಂಕ್ ಕಲರ್ ಡ್ರೆಸ್ ಹಾಕಿದ್ದೀನಿ, ಅವಳು ರೆಡ್ ಕಲರ್ ಡ್ರೆಸ್ ಹಾಕಿದ್ದಾಳೆ. ಇನ್ನೊಬ್ಳು ಅಲ್ಲಿ ಇದ್ದಾಳೆ, ನನ್ನ ತಂಗಿ ಮಗಳು. ನೋಡೋಣ ಅವಳು ಯಾವ ಥರ ಡ್ರೆಸ್ ಹಾಕಿದ್ದಾಳೆ ಅಂತ ನಾನು ನಿಮಗೆ ಅಲ್ಲಿ ಹೋಗಿ ತೋರಿಸ್ತೀನಿ. ನೋಡಿ, ಊರ ಮೇಲೆ ಬಂದು ಯಾರಾಯಿತು. ನಾವು ಟೆಂಪಲಿಗೆ ಹೋಗ್ತೀವಿ. ಯಾವ ಟೆಂಪಲ್ ಅಂತ ಏನಿಲ್ಲ. ಇವಳು ಕೈಯಲ್ಲಿ ಫೋನ್ ಇದೆ, ದುಡ್ಡಿಲ್ಲ. ಇವಳ ಕೈಯಲ್ಲೂ ದುಡ್ಡಿಲ್ಲ. ಇಬ್ಬರು ಮಾಡ್ತಿದ್ದಾರೆ. ಇಲ್ಲಿ ಬಿಟ್ಟು ಸೀದಾ ನಾನು ಒಬ್ಬಳೇ ಬರ್ತಾ ಇದ್ದೀನಿ. ಪರ್ಸ್ ನನ್ನ ಕೈಯಲ್ಲಿದೆ. ಇವ್ರು ಬರ್ತಾರಂತ ಟಾಸ್ಕ್ ಕೊಡ್ತಾ ಇದ್ದೀವಿ. ನಾವು ಹೆಂಗಾದರೂ ಬರ್ತೀವಿ, ಮನೆಗೆ ಬಂದರೆ ಸಾಕಿದ್ದಾನೆ. ನೋಡೋಣ ನೀವು ಹೆಂಗೆ ಬರ್ತೀರಂತ ನಂಗೆ ಹೇಳ್ಬೇಕು. ಹಂಗಾರೆ ಅಲ್ಲಿ ಬಿಡು, ನಾವು ನೋಡಿ ನೋಡೋಣ. ಇವರಿಬ್ಬರು ಬಿಟ್ಟು ಬರ್ತಾ ಇದ್ದೀನಿ, ಹೆಂಗೆ ಬರ್ತಾರಂತ ನಾನು ನೋಡ್ಬೇಕು. ಕಾಮರ್ಸ್ ಇನ್ನೂ ಇದಾಗಿಲ್ಲ, ಇನ್ನು ಮೇನ್ ಡೇ ಇದೆಯಲ್ಲ, 2 ದಿನ. ನಾವು ಟೆಂಪಲಿಗೆ ಬಂದ್ವಿ, ಕಾಡು ಮಲ್ಲೇಶ್ವರ ಟೆಂಪಲ್. ಝೂಮ್ ಮಾಡಿ ತೆಗಿತಾ ಇದ್ದೀನಿ. ಹಂಗೆ ತೆರೆದು ಆಮೇಲೆ ದೇವ್ರ ಪ್ರಸಾದ ಕೊಟ್ಟರು ನೋಡಿ, ಇವರಿಬ್ಬರು ತಿಂತಾ ಇದ್ದಾರೆ.
ಎಲ್ಲಿ ಕರ್ಕೊಂಡು ಹೋಗುತ್ತೋ ಅಲ್ಲಿ ಹೋಗೋದು. ಲೈವ್ ಮಾಡ್ತಿರಲ್ಲ, ಬಂದು 10 ನಿಮಿಷ ಆಮೇಲೆ. ಇವಾಗ ಟೆಂಪಲಿಗೆ ಹೋಗಿ ಬಂದ್ವಿ. ಟೆಂಪಲ್ ಎಲ್ಲ ಮುಗೀತು. ಟೆಂಪಲ್ ಮುಗಿದು ಪ್ರಸಾದ ತಿನ್ಕೊಂಡು ಹೊರಗಡೆ ಬಂದು ಕೂತಿದ್ದೀವಿ. ಇನ್ನು ನೆಕ್ಸ್ಟ್ ಎಲ್ಲಿ ಹೋಗೋದಂತ ಪ್ಲ್ಯಾನ್ ಗೊತ್ತಿಲ್ಲ, ನೋಡೋಣ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ. ನಿಂಗೆ ಗೊತ್ತಾ? ಇವಳಿಗೆ ಗೊತ್ತಂತ. ಎಲ್ಲಿ ಗೊತ್ತಿಲ್ಲ, ಡಿಸ್ಕ್ಲೋಸ್ ಮಾಡಬಾರ್ದು. ಆಶಿಕಾಗ್ಬಿಟ್ಟು ಟೆಂಪಲ್ ಎಲ್ಲ ಮುಗೀತು. ಇವಾಗ ಮಂತ್ರಿ ಮಾಲಿಗೆ ಹೋಗೋಣ ಅಂತ ನಡ್ಕೊಂಡು ಹೋಗ್ತಾ ಇದ್ದೀವಿ. ಕಾಡುಮಲ್ಲೇಶ್ವರಂ ಟೆಂಪಲಿಂದ ಮಂತ್ರಿ ಮಾಲಿಗೆ ಎಷ್ಟು ಕಿಲೋಮೀಟ್ರ್ ಇದೆ ಅಂತ ಗೊತ್ತಿಲ್ಲ, ಅದು ರೂಟೂ ಗೊತ್ತಿಲ್ಲ. ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ, ಇಬ್ಬರು ಹಿಂದ್ಗಡೆ ಜಗಳ ಮಾಡ್ಕೊಂಡು ಬರ್ತಿದ್ದಾರೆ. ನೋಡಿ ನೋಡಿ ಜಗಳ ಆಗ್ತಾ ಇದೆ ಇಬ್ಬರು. ಇಲ್ಲಿ ಪ್ರಸಾದ ತಗೊಂಡ್ವಿ ಟೆಂಪಲಲ್ಲಿ. ಇದು ಪ್ರಸಾದಕ್ಕೆ 60 ರೂಪೀಸ್. ಪೂರ ಪಂಡೆ ಬಳ್ಳಿ ಬರೀ ದಾಲ. ಫೈಟಿಂಗ್ ಆಗ್ತಾಯಿದೆ ನೋಡಿ. ಆಯಿತಾ ಫೈಟಿಂಗ್? ಒಂದು ಪ್ರಸಾದ ತಿನ್ನೋಕ್ಕೂ ಫೈಟಿಂಗ್ ಮಾಡ್ಕೊತೀರಲ್ಲ. ಪ್ರಸಾದ ಎಲ್ಲ ಖಾಲಿ ಮಾಡಬೇಡ, ಚೂರು ತಗೊಂಡು ಹೋಗಿದ್ದು. ಮಂತ್ರಿ ಮಾಲ್ ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನು ಮಂತ್ರಿ ಮಾಲ್ ರೋಡ್ ಸಿಗ್ತಾ ಇಲ್ಲ, ಎಷ್ಟನೇ ಕ್ರಾಸ್ ಅಂತಲೂ ಗೊತ್ತಿಲ್ಲ ಇನ್ನು. ಇವ್ರನ್ನ ಕರ್ಕೊಂಡು ನಾನು ಹೋಗ್ಬೇಕು. ಇಲ್ಲಿಂದ ಮಂತ್ರಿ ಮಾಲಿಗೆ ನಡ್ಕೊಂಡು ಹೋಗೋಕ್ಕಾಗಲ್ಲ. ಅಂದಿದ್ದು ಮಂತ್ರಿ ಮಾಲಿಗೆ ಹೊರಟ್ವಿ. ನೋಡೋಣ ಆಶಿಗೆ ಮಂತ್ರಿ ಮಾಲಲ್ಲಿ ಏನು ಕೊಡ್ತಾರಂತ ನೋಡೋಣ. ಮೊನ್ನೆ ಬರ್ತ್ಡೇ ಪಾರ್ಟಿ, ಇನ್ನೂ ಪಾರ್ಟಿ ಕೊಟ್ಟಿಲ್ಲ. ಆಶಿಗೆ ಅವತ್ತೇ ಕೇಳ್ಬೇಕು. ಅವತ್ತು ಕೇಳಿದ್ರೆ ನೀನು ಅವತ್ತು ಕೇಳಿದಕ್ಕೆ ನಾಳೆ ಕೊಡ್ತೀನಿ. ಅದೇ ನಾಳೆ ಬಂದ, ನೀನು ನಾಳೆ ಓಡೋಗಿ ನನ್ನ ಮನೆಗೆ ಬರೋದೇ ಬೈಲ್ಲ. ಕಾಲೇಜ್ ಇತ್ತು ನಾಳೆ ಅಷ್ಟೇ. ಅವತ್ತು ಕೇಳಿ ಥರ ಓಡೋಗಿದ್ದೆ. ಅವತ್ತು ಕೇಳಿದ್ರೆ ಕಾಸಿರೋದು. ಈಗ ಯಾರಾದರೂ ಒಬ್ಬರು ಕೊಡಿ ಪಾರ್ಟಿ. ಆಂಟಿ ಕೊಡ್ತಾರೆ ಇವತ್ತು. ಆಂಟಿ ಕಡೆ ನಾನಿಲ್ಲ, ನಾನು ಎಲ್ಲದಕ್ಕೆಲ್ಲ ಆಟೋದಲ್ಲಿ ಕರ್ಕೊಂಡು ಹೋಗ್ತಿದ್ದೀನಿ. ಇವರು ಆಟೋಗೆ ತುಂಬ ದುಡ್ಡು ಆಗಲ್ವಾ? ಪರವಾಗಿಲ್ಲ, ರಿಚ್ ಕಿಡ್ ಆಂಟಿ. ನಾನು ರಿಚ್ ಕಿಡ್ ಇಲ್ಲ. ಈಗ ಆಶೆಗೆ ಕೊಡ್ತೀವಿ, ಅವಳಿಗಲ್ಲ ಮಂತ್ರಿ ಮಾಲ್ ಬೇಕಾಗಿದ್ದು. ಅವಳಿಗೆ ಬೇಕು. ನಾನು ಆ್ಯಕ್ಚುಲಿ ಮನೆಗೂ ಹೋಗೋಣ ಅಂದರೆ ನನ್ನ ಡ್ರೆಸ್ ಇದಾಕೊಂಡು ಯಾರು ಹಾಗಾದ್ರೆ ಚೂಡಿದಾರ್ ಹಾಕೊಂಡು ಮಂತ್ರಿ ಮಾಲಿಗೆ ಹೋಗಂಗಿಲ್ಲ. ಹೆಂಗೆ ಹೋಗ್ಬೇಕು, ಮಂತ್ರಿ ಮಾಲ್ ಏನ್ರಿ ಇಲ್ಲ, ಎಲ್ಲೆಲ್ಲಿಗೆ ಹೆಂಗೆ ಹೋಗ್ಬೇಕು. ನೀನು ಹೋಗ್ಬೋದಾ? ಯಾರು ಬೇಕಾದ್ರು ನಾವು ಮಲ್ಲೇಶ್ವರಂ ಮಂತ್ರಿ ಮಾಲಿಗೆ ಬಂದ್ವಿ. ರೋಡ್ ಗೊತ್ತಾಗಿಲ್ಲ, ಆಮೇಲೆ ಆಟೋ ಹತ್ಕೊಂಡು ಬಂದ್ವಿ. ಜುಡಿಯೋದಲ್ಲಿ ಬಟ್ಟೆ ಏನು ಆಫರ್ ಇಲ್ಲ.
ಅವಳೊಂದು ಡ್ರೆಸ್ ತಗೊಂಡು ನನ್ನ ಮಗಳು ಬಿಲ್ಲಿಗೆ ಲೈನ್ ನಿಂತಿದ್ದಾರೆ. ನೀವು ಕೂತ್ಕೊಳ್ಳಿ, ನೆಕ್ಸ್ಟ್ ಬಾ ಹೋಗೋಣ. ಒಂದು ಚಡ್ಡಿ ಅಲೆನ್ಸ್ ಒಂದು ಅಯ್ಯೋ ನಾನು ಮಾತಾಡ್ತಾ ಇದ್ದೀನಿ ಬೆಸ್ಟ್ ಹೇಳೋದು ಬಂದಿದ್ದೆ ಅದೊಂದು ನೋಡಿ ಗೈಸ್, ನಮ್ಮದು ಶಾಪಿಂಗ್ ಮುಗೀತು. ಹೇಳೆ ನಿಂಗೆ ನನ್ನ ತಮಿಳಲ್ಲಿ ಹೇಳಿದ್ ನಾವಾಗಲೂ ಆಟೋದಲ್ಲಿ ಹೋಗ್ಬೇಕಾದ್ರೆ. ಇಲ್ಲಿ ಆ ಕಡೆ ನಡಿ ನೋಡಿದ್ರೆ ಮೆಟ್ರೋ ಸ್ಟೇಷನ್ ಅಂತ. ಹಿಂಗೆಲ್ಲ ಮುಗೀತು. ಇವಾಗ ಮೆಟ್ರೋದಲ್ಲಿ ಹೋಗ್ತಾ ಇದ್ದೀವಿ. ನಾವು ಮಂತ್ರಿಮಲ್ಲಿಂದ ಹೊರಟ್ವಿ. ಮಂತ್ರಿಮಲ್ ಬಂದು ಎಕ್ಸ್ಪೀರಿಯೆನ್ಸ್ ಏನಾಯ್ತು ಹೇಳಿ? ಕಾಲು ನೋಡ್ತಾ ಇದೆ. ಕಾಲು ನೋವಾಗ್ತಿದೆಯಾ? ನಾನೇ ನಿಮಗೆ ನಡ್ಸ್ಕೊಂಡು ಕರ್ಕೊಂಡು ಹೋಗ್ರ ಎಲ್ಲ ದಿಕ್ಕಲ್ಲ ಆಟೋ ಕರ್ಕೊಂಡು ಹೋಗ್ತಾ. ಇವಾಗ ಮೆಟ್ರೋದಲ್ಲಿ ಹೋಗ್ತಾ ಇದ್ದೀವಿ. ಕಾಲು ನೋವು ಇವಳು ಏನೂ ಸುತ್ತಿಲ್ವಾ? ನಾನೇನು ಸುಸ್ತೆ ಒಂದೇ ಕಡೆ ಡ್ರೆಸ್ ತೊಗೊಂಡು ಸುಮ್ಮನೆ ಬಂದು. ಅವಳು ಡ್ರೆಸ್ ತಗೊಂಡಿದ್ದಾಳೆ. ಯಾವುದ್ರಲ್ಲಿ ಇಟ್ಟಿದ್ದೀನಿ ಅಂತ ನಾನು ಮನೆಗೆ ಹೋಗಿ ತೋರಿಸ್ತೀನಿ ನಿಮಗೆ. ನಾವು 3 ಜನ ಹೋಗ್ತಾ ಇದ್ದೀವಿ ಒಂದು ಗಾಡೀಲಿ. ನೋಡಿ ಓಡಿಸೋರು ಆಶಿಕಾ. ನೋಡಿ ಎಲ್ಲ ಪೊಲೀಸ್ ಸಿಕ್ಕಿದ್ರೆ ಇದೆಯಲ್ಲ, ನಂಗೆ ಹೊಡಿತಾರೆ ಅಷ್ಟೇ, ನಿಮ್ಗೆ ಹೊಡಿಯಲ್ಲ. ನಂಗೆ ಚುತ್ತಾ ಇದೆ ಮಾರೈತೆ. ಏನು ನೋಡು. ಮನೆಗೆ ಬಂದ್ವಿ. ಮಲ್ಲೇಶ್ವರಂ ಎಲ್ಲ ಸುತ್ತಾಡಿ ಸುಸ್ತಾಗಿ ಹೋಗಿದೆ. ಮಂತ್ರಿ ಮನೆಗೆ ಹೋಗಿ ಫುಲ್ ಸುಸ್ತಾಗಿದೆ. ನೋಡಿ ಒಬ್ಬರೊಬ್ಬರು ಒಂದು ಅವತಾರದಲ್ಲಿದ್ದಾರೆ. ನೋಡಿ ಇಲ್ಲಿ ಯಾರಿಗೆ ಸುಸ್ತಾಗಿ ಜಾಸ್ತಿ. ಇವಾಗ ನಾನು ಡ್ರೆಸ್ ಯಾವ ಥರ ತೆಗೊಂಡಿದ್ದಾಳೆ ಅಂತ ನೋಡ್ತೀನಿ. ನೋಡಿ ಹೇಳಿ ತೋರಿಸ್ತೀನಿ ನೋಡಿ ನಿಮಗೆ. ಗೈಸ್, ಇದೇ ಡ್ರೆಸ್ಸು. ಎಲ್ರಿಗೂ ಫುಲ್ ಸುಸ್ತಾಗಿ ಹೋಗಿದೆ. ಇನ್ನು ಊಟ ಎಲ್ಲ ಮಾಡಬೇಕು. ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್ ಹೇಳಿ ಆಶಿ ಇವಳಿಗೆ.